ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಓಕೆ, ನಾನು ಕೂಡ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಇವತ್ತು ಒಂದು ವಿಷಯ ತೊಗೊಂಡ್ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಏರಿಯಾದಲ್ಲಿ ಒಂದು ಸಂತೆ ಆಗುತ್ತೆ. ಇಲ್ಲಿ ಲೋಕಲೈಟ್ಸಿಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಕಾಡುಗೋಡಿ ಸಂತೆ. ಸೊ ಅಲ್ಲಿ ಬರಬೇಕಾದ್ರೆ ಒಂದು ವಿಷಯನ ಗಮನಿಸಿದೆ. ಅದೇನು ಅಂತ ನೋಡಿ ನಿಮಗೂ ಕೂಡ ಒಂದು ಹೇಳಬೇಕು ಅಂತ ಅನ್ನಿಸ್ತು, ನಿಮಗೂ ಕೂಡ ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಹಂಚ್ಕೊಳ್ಳಿ. ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ನೋಡಿ ಸ್ನೇಹಿತರೆ, ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದು, ತೋರಿಸ್ಬೇಕು ಅಂದ್ಕೊಂಡಿದ್ದು ಇದೇ ಒಂದು ನಮ್ಮ ಬಾಲ್ಯದ ಸವಿ ನೆನಪುಗಳನ್ನು. ಈ ಒಂದು ಅಂಗಡಿಯಲ್ಲಿ ನಾನು ನೋಡಿದಂಥ ಆಲ್ಮೋಸ್ಟ್ ಬಹಳಷ್ಟು ತಿಂಡಿಗಳು, ನಾವು ಚಿಕ್ಕಂದಿನಲ್ಲಿ ತಿಂತಾಯಿದ್ದಂಥ ತಿಂಡಿಗಳು ನೋಡಿ ಇಲ್ಲಿದೆ. ನೋಡಿ, MK ಅಂತ ಕರಿತಾಯಿದ್ವಿ ನಾವು. ಇದು ಶಂಕರಪಾಳೆ ಆ್ಯಕ್ಚುಲಿ, ಆದರೆ ನಾವು MK ಅಂತ ಕರಿತಾಯಿದ್ವಿ. ಇದು ನೆನಪಿರ್ಬೇಕು ನಿಮಗೆ. ಸ್ವೀಟ್ ಮೆಣಸಿನಕಾಯಿ. ಸೊ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. 4 ಆಣೆಗೆ 5 ಕೊಡ್ತಾಯಿದ್ರು ನಮಗೆ. ನೋಡಿ, ಬೆಣ್ಣೆ ಬಿಸ್ಕತ್ ಇದೆ, ಕೋಡುಬಳೆ, ನಿಪ್ಪಟ್ಟು, ಎಂತೆಂಥ ಐಟಮ್ ಗೊತ್ತಾ, ತುಂಬ ಇಷ್ಟ ಆಯಿತು. ನೋಡಿ ಇಲ್ಲಿ ನೋಡಿ, ವರ್ಕಿ ಗೊತ್ತಾ, ಟೀ ಬಿಸ್ಕತ್ತು. ಅದು ಎಷ್ಟು ಜನಕ್ಕೆ ನೆನಪಿದೆ ಕಮೆಂಟ್ ಮಾಡಿ. ನೋಡಿ, ರಸಗುಲ್ಲ, ಕೆಂಪುದು ರಸಗುಲ್ಲಗಳು ತಿಂತಾಯಿದ್ವಿ, ನೆನಪಿದೆಯಾ? ಇದು ಬಂದ್ಬಿಟ್ಟು ಬಾದುಷಾ, ರೌಂಡಾಗಿರೋದು ರಸಗುಲ್ಲ ಬರ್ತಾಯಿತ್ತು, ಬಾದುಷಾನು ಬರ್ತಾಯಿತ್ತು. ಇದೆಲ್ಲ ಇತ್ತೀಚೆಗೆ ನಿಮಗೆಲ್ಲರೂ ಗೊತ್ತಿರೋಂಥ ತಿಂಡಿಗಳು. ಆದರೆ ಕೆಲವೊಂದು ಸ್ಪೆಸಿಫಿಕ್ ತಿಂಡಿಗಳು ನೋಡಿ, ಎಲ್ಲ ಕಾಳುಗಳು ಇದೆ, ಮಸಾಲೆ ಮಾಡಿರೋಂಥ ಕಾಳುಗಳಿದೆ, ಹುರುಳಿ ಕಾಳಿಂದ ಹಿಡಿದು. ಈ ತಿಂಡಿಗಳು ನೆನಪಿದೆಯಾ? ಹಾರ್ಟ್ ಶೇಪಲ್ಲಿ ಬರ್ತಾಯಿತ್ತು. ಮತ್ತು ಇದು ನಮ್ಮ ತಂದೆಯವರು ತರ್ತಾಯಿದ್ರು. ಇದು ಶಂಕರಪಾಳೆ, ಅದ್ರ ಪಕ್ಕದಲ್ಲಿ ಚಂದ್ರನ ಆಕಾರದಲ್ಲಿದೆ ನೋಡಿ. ಇದು ನಮ್ಮ ತಂದೆಯವರು ಯಾವಾಗಲೂ ವೀಕೆಂಡಲ್ಲಿ ತರ್ತಾಯಿದ್ರು. ಇಂಥ ತಿಂಡಿಗಳು ನೋಡಿ ತುಂಬ ಖುಷಿಯಾಯಿತು ಇಷ್ಟು ವರ್ಷಗಳಾದಮೇಲೆ. ಇದೆಲ್ಲ ಕಾಳುಗಳು ನೋಡಿದ್ದೀವಿ, ಹುರುಳಿ ಕಾಳು ಹುರಿದು ಮಸಾಲೆ ಹಾಕಿದ್ದಾರೆ ಕಾಳುಗಳು. ತುಂಬ ಇಷ್ಟ ಆಯಿತು ನೋಡಿ. ಇದು ಕಡಲೆಪುರಿಲಿ ಬೆರೆಸ್ತಾರಲ್ವ ಸ್ವೀಟು, ಅದು ಗೊತ್ತಾಯ್ತಲ್ಲ. ಚಕ್ಲಿ, ಕೋಡುಬಳೆ ನೋಡಿ, ಬರ್ಫಿಗಳೆಲ್ಲ ಇದೆ, ಕೊಬ್ಬರಿ ಬರ್ಫಿ ಇದೆ. ಇದು ನೆನಪಿದೆಯಾ ನಿಮಗೆ? ಕಂಬಾರ್ ಕೇಟ್ ಅಂತ ಇದ್ವಿ, ನೆನಪಿದೆಯಾ? ಇದೊಂಥರ. ಆಮೇಲೆ ಇದು ಎಳ್ಳು ಬರ್ಫಿ. ಯಾರ್ಯಾರು ನೆನಪಿದೆ? ಇಲ್ಲಿ ನೋಡಿ, ಕೊಬ್ಬರಿ ಬರ್ಫಿಗಳಿದ್ದಾವೆ, ಹಾಲ್ಕೋವಾ ಇದೆ. ಕೋವಾ ಯಾರು ನೆನಪಿದೆ? ಹಾಲ್ಕೋವಾ ಅಂತೇಳ್ಬಿಟ್ಟು ಚಿಕ್ಕ ಚಿಕ್ಕ ಪೀಸುಗಳು ಮಾಡಿ ಬರ್ತಾಯಿದ್ವು ನೋಡಿ. ಇಲ್ಲಿದೆ ನೋಡಿ, ಚಿಕ್ಕದು ಬರ್ತಾಯಿತ್ತು, ದೊಡ್ಡದು ಬರ್ತಾಯಿತ್ತು. ಇದು ಚಿಕ್ಕ ಚಿಕ್ಕ ಪೀಸುಗಳು ನೆನಪಿರ್ಬೋದು ನಿಮಗೆ. ನೋಡಿ, ಇಲ್ಲಿ ಬಾಕ್ಸೆಲ್ಲ ಕೆಟ್ಟಿದ್ದಾರೆ, ನೆನಪಿದೆಯಾ? ಅಮ್ಮ ಹತ್ರ ಏನಾದ್ರು ಅಂಗಡಿಗೆ ತರಕ್ಕೆ ಕಳಿಸ್ದಾಗೆಲ್ಲ ನಾವು ಎಕ್ಸ್ಟ್ರಾ ಪಾಕೆಟ್ ಮನಿ ಖರ್ಚಿಗೆ ಇಸ್ಕೊಂಡು ಅದನ್ನಲ್ಲಿ ತೊಗೊಂಡು ತಿಂತಾಯಿದ್ದಿದ್ದು ನೆನಪುಗಳು. ಯಾರ್ಯಾರು ನೆನಪಿದೆ ದಯವಿಟ್ಟು ಲೈಕ್ ಮಾಡಿ. ಇದು ಇತ್ತೀಚೆಗೆ ಬಂದಿರೋಂಥ ಜಾಮೂನು, ನೀವು ನೋಡಿರ್ಬೋದು. ಇದು ಕೂಡ ಇತ್ತು ಇವ್ರ ಹತ್ರ. ನಾನು ಸುಮಾರಷ್ಟು ಐಟಮ್ಗಳನ್ನ, ಆಲ್ಮೋಸ್ಟು 400-500 ರೂಪಾಯಿ ಆಗೋಷ್ಟು ಐಟಮ್ನ ತೊಗೊಂಡೆ. ಇದು ನೋಡಿ, ಎಳ್ಳು ಬರ್ಫಿ ಇದೆ. ಕರಿ ಎಳ್ಳಿಂದನೂ ಮಾಡಿದ್ದಾರೆ, ಬಿಳಿ ಎಳ್ಳಿಂದನೂ ಮಾಡಿರೋ ಬರ್ಫಿಗಳು. ಇದನ್ನು ತೊಗೊಂಡೆ ನಾನು. ಇದು ರೆಡ್ ಕಲರು ಬೆಲ್ಲದಲ್ಲಿ ಮಾಡ್ತಾಯಿದ್ರು, ಬೆಲ್ಲದಲ್ಲಿ ಮತ್ತು ಕೊಬ್ಬರಿ ಹಾಕಿ ಮಾಡ್ತಾಯಿದ್ದಂಥ ಬರ್ಫಿ. ತುಂಬ ಇಷ್ಟ ಆಯಿತು. ಚಿಕ್ಕಿ ಇತ್ತು, ಎಲ್ಲ ಥರದ ಚಿಕ್ಕಿ, 2-3 ಥರದ ಚಿಕ್ಕಿ. ಇದು ಉಪ್ಪಿನಕಾಯಿ ನೋಡಿದೆ, ಇದು ಆಲ್ರೆಡಿ ನಮಗೆಲ್ಲ ಗೊತ್ತಿರೋದೆ, ಇತ್ತೀಚೆಗೆ ಬಂದಿರೋಂಥದ್ದು. ಇದು ಹಾಲ್ಕೋವಾ ಕಲ್ಗು ನೆನಪಿದೆ ನೋಡಿ. ಚಿಪ್ಸು, ಇದು ಕೂಡ ಇತ್ತೀಚೆಗೆ ಬಂದಿರೋಂಥದ್ದು. ಬಹಳಷ್ಟು ತಿಂಡಿ ತಿನಿಸುಗಳು ಇವ್ರ ಹತ್ರ ಇದ್ದಿದ್ದು. ಇವರು ಮನೋಹರ್ ಅಂತ ಹೇಳ್ಬಿಟ್ಟು, ಮನೋಹರ್ ಆರಾಧ್ಯ ಅಂತ. ಆಗಲೇ ನಾವು ಮಾತಾಡಿದ್ದು ಅಂಕಲ್ ಬಂದು ಅವ್ರ ತಂದೆಯವರು ಚಂದ್ರಶೇಖರ್ ಆರಾಧ್ಯ ಅಂತ. ಇವರು ಮೂಲತಃ ಸೂಲ್ಬೇಲಿಯವರಂತೆ.
ಈ ಮೊದಲು ಅಲ್ಲೇ ಅಂಗಡಿ ಇಟ್ಟಿದ್ರು ಅಂತ ಹೇಳಿದ್ರು. ಆಮೇಲೆ ಪರಿಚಯ ಮಾಡಿಸ್ತೀನಿ ನಿಮಗೆ. ರಸ್ಕ್ ಕೂಡ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ. ತುಂಬ ಜನ ಇದನ್ನು ಪರ್ಚೇಸ್ ಮಾಡ್ತಾಯಿದ್ರು. ಬನ್ನಿ ಇವಾಗ ಅಂಕಲ್ನ ಸತಿ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಯಜಮಾನ್ರೆ ನಮಸ್ತೆ. 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 ತಮ್ಮ ಹೆಸರೇನು ಯಜಮಾನ್ರೆ? ಚಂದ್ರಶೇಖರ್ ಆರೋಗ್ಯ. ಎಷ್ಟು ವರ್ಷದಿಂದ ಈ ಅಂಗಡಿ ನಡೆಸ್ತೀರ ನೀವು? ನಾವು ಸೂಲಿಬೆಲೆಯಲ್ಲಿ ಒಂದು 30 ವರ್ಷದಿಂದ ನಡೆಸ್ತಾ ಇದ್ವಿ. ಹಾಂ. ಫ್ಯಾನ್ಸಿ ಸ್ಟೋರು ಎಲ್ಲ. ಈಗ ಇದು ಕಳೆಪುರಿ, ರಸ್ಕು. ಇದರಲ್ಲಿ ನನಗೆ ಸ್ಪೆಷಲ್ ಅನಿಸಿದ್ದು, ಚಿಕ್ಕ ವಯಸ್ಸಲ್ಲಿ ನಾವು ತಿಂತಾಯಿದ್ವು ಈ ಕೋವಾ ಆಗ್ಬೋದು, ರಸಗುಲ್ಲ ಆಗ್ಬೋದು, ಕಂಬರ್ಗೆಟ್ಟು, ಮೆಣಸಿನಕಾಯಿ, ಸ್ವೀಟ್ ಮೆಣಸಿನಕಾಯಿ, ಆಮೇಲೆ ನಿಂಬೆ ಹುಳಿ ಪಪ್ಪರ್ಮೆಂಟು, ಶುಂಠಿ ಪಪ್ಪರ್ಮೆಂಟು. ಹೌದು, ಅವಾಗೆಲ್ಲ 4 ಕಾಣಿಗೆ 5 ಕೊಡ್ತಾಯಿದ್ರು. ಹೌದು, ಅದೆಲ್ಲ ನಮ್ಗೆ ಒಳ್ಳೆ ನೆನಪುಗಳು. ನೀವು ಅದನ್ನು ಇವಾಗಲೂ ಮಾಡ್ತಾ ಇದ್ದೀರಾ, ನೋಡಿ ತುಂಬ ಖುಷಿ ಆಯಿತು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾರಾದರೂ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಜಮಾನ್ರೆ? 99 808 808 527 527 46. ಆಯಿತು, ಥ್ಯಾಂಕ್ ಯು ಯಜಮಾನ್ರೆ. ಇದಕ್ಕೆ ಫುಲ್ ಖುಷಿಯಾದರು, ಅವರು ನೆನಪುಗಳನ್ನ ಹಂಚ್ಕೊಂಡ್ರು. ಇದನ್ನು ನನ್ನ ಮಕ್ಳಿಗೆ ಶೇರ್ ಮಾಡಿದೆ ಫ್ರೆಂಡ್ಸ್. ಅವರು ಏನೇಂದ್ರು ನೋಡಿ. ಫಸ್ಟ್ ಸ್ವೀಟ್ ಆಗೈತೆ, ಅದಾದಮೇಲೆ ಒಂದು ಸಪ್ಪೆ ಇದೆ. ಹೋಗ್ತಾ ಹೋಗ್ತಾ ಅದು ಫ್ಲೇವರ್ ಹೋಗ್ಬಿಡುತ್ತೆ, ಸ್ವೀಟ್ನೆಸ್ದು. ಯಾಕಂದರೆ ಇಲ್ಲಿ ಒಂದು ಕೋಟಿಂಗ್ ಐತೆ, ಬೆಲ್ಲ ಅಥವಾ ಸಕ್ಕರೆ ಅದಾದರೆ ಸ್ವೀಟ್ ಹಾಕಿರ್ಬೋದು. ನಮ್ಮ ಹುಡುಗರು ಸ್ವಲ್ಪ ಡಿಟೇಲ್ಡು, ಹಾಗಾಗಿ ಇಷ್ಟು ರಿವ್ಯೂ ಬಂದಿದೆ. ಇದು ನಮ್ಮ ಬಾಲ್ಯದ ನೆನಪು. ಹೇಗಿತ್ತು ಫ್ರೆಂಡ್ಸ್ ಈ ಒಂದು ಮಾಹಿತಿ? ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದ.